ಎಲ್ಲ ವಿದ್ಯಾರ್ಥಿ ವೀಕ್ಷಕರಿಗೆ ಕ್ರಿಯಾಶೀಲ ನಮಸ್ಕಾರಗಳು. ಎಲ್ಲರಿಗೂ ಬಿಎಲ್ ನ್ಯೂಸ್ ಚಾನೆಲ್ಗೆ ಆಧಾರದ ಸ್ವಾಗತ. ಭಾಷೆ, ಸಾಹಿತ್ಯ, ಸಾಮಾನ್ಯ ಜ್ಞಾನ ತಿಳಿಯಲು ವೀಕ್ಷಿಸಿ ಬಿಎಲ್ ನ್ಯೂಸ್ ಚಾನೆಲ್. ಇದು ಕನ್ನಡಿಗರ ಧ್ವನಿ. ಮುಂದಿನ ಕಾರ್ಯಕ್ರಮ ಕವಿಮನ. ಕವಿಮನೆಗೆ ಭೇಟಿ ನೀಡಿ ಕವಿಮನ ಕಾರ್ಯಕ್ರಮದಲ್ಲಿ ಬಂಡಾಯ ಕವಿ ಶ್ರೀ ದೇವನೂರು ಮಹಾದೇವರವರನ್ನು ಸಂದರ್ಶಿಸಲಿದ್ದಾರೆ ಕನ್ನಡಿಗರ ಅಚ್ಚುಮೆಚ್ಚಿನ ಬಾಲನಟಿ ಭೈರವಿ. ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಜೊತೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಇದ್ದಾರೆ ಆ ದೇವನೂರು ಮಹಾದೇವರವರು. ಬನ್ನಿ, ಇವತ್ತು ನಾವು ಅವರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಹಾಗೂ ಅವರ ಪರಿಚಯವನ್ನ ಅವರ ಮುಖಾಂತರವೇ ಮಾಡ್ಕೊಳ್ಳೋಣ. ನಮಸ್ಕಾರ. ದೇವನೂರು ಮಹಾದೇವರವರೇ, ನಿಮ್ಮ ಜನನ ಎಲ್ಲಿ, ಯಾವಾಗ ಆಯಿತು ಅಂತ ತಿಳ್ಕೊಬೋದಾ? 1947ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದೆ. ಧನ್ಯವಾದಗಳು ಸರ್. ನೀವು ಮೈಸೂರಿನಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರಿ. ಯಾವ ಸಂಸ್ಥಾನದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರಿ? ಭಾರತೀಯ ಮೈಸೂರಿನ ಭಾಷಾ ಸಂಸ್ಥೆ. ಧನ್ಯವಾದ. ನಿಮ್ಮ ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಅಂತ ನಮ್ಮೆಲ್ಲರಿಗೂ ತಿಳಿದಿದೆ. ಅದರಲ್ಲಿ ನನಗೆ ತುಂಬಾ ಇಷ್ಟವಾಗಿರುವಂತಹ ಕೃತಿ ನಿಮಗೆ ಎದುರಿಗೆ ಬಿದ್ದ ಅಕ್ಷರ. ಓದಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ. ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಯಾವ ಕೃತಿಗೆ ಬಂದಿದೆ? ಅದೇ ಸರ್, ಹಾಗೆ ನಿಮಗೆ ಭಾರತೀಯ ಭಾಷಾ ಪರಿಷತ್ನ ಪ್ರಶಸ್ತಿ ಕೂಡ ಬಂದಿದೆ. ಅದು ನಿಮ್ಮ ಯಾವ ಕೃತಿಗೆ ಬಂದಿದೆ? ಸರ್, ನೀವು ಬರೆದಂತಹ ಕೆಲವು ಪ್ರಮುಖ ಕೃತಿಗಳ ಪರಿಚಯ ಮಾಡ್ಕೊಡ್ತೀರಾ? ಗಾಂಧಿ ಮತ್ತೆ ನಾವು, ನಂಬಿಕೆಯ ನೆಂಟ ಮತ್ತು ಒಡಲಾರ, ಎದೆಗೆ ಬೆದ್ದಾಕ್ಷರ ಮುಂತಾದವು. ಧನ್ಯವಾದ ಸರ್. ನೀವು ಹೇಳಿದ ಕೃತಿಗಳಲ್ಲಿ ಕೆಲವು ಕೃತಿಗಳನ್ನ ನಾನು ಓದಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಮಕ್ಕಳು ಓದಿದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ನ ಅವರು ಏನ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಇದೇ ನಮ್ಮ ದೇವನೂರು ಮಹಾದೇವ ಅವರು ರಚಿಸಿರುವಂತಹ ಎದೆಗೆ ಬಿದ್ದ ಅಕ್ಷರ ಕೃತಿ. ಈ ಕೃತಿಯನ್ನ ಎಲ್ಲರೂ ರೆಫರ್ ಮಾಡಿ. ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಒಂದು ಪಾಠ ಕೂಡ ಇದೆ. ನೀವು ಈ ಕೃತಿಯನ್ನ ಓದಿದ್ರೆ ಆ ಪಾಠ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗೂ ಈ ಕೃತಿ ನಿಮಗೆ ಬೋರಿಂಗ್ ಅನ್ಸೋದಿಲ್ಲ. ತುಂಬಾ ಚೆನ್ನಾಗಿ ಎಲ್ಲೂ ಬೋರ್ ಆಗ್ದಂಗೆ ಬರ್ತಿದ್ದಾರೆ. ಸೊ ಇಂತಹ ಒಂದು ಅಮೂಲ್ಯ ಕೃತಿಯನ್ನ ಮಕ್ಕಳಿಗಂತ ಹಾಗೂ ಓದುಗರಿಗೆ ಉಡುಗೊರೆಯಾಗಿ ಕೊಟ್ಟಂತಹ ನಿಮ್ಗೆ ಧನ್ಯವಾದಗಳು ಸರ್. ಅದೇ ರೀತಿ ನಿಮ್ಮ ಜೀವನದ ಸಾಧನೆಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ಸೋಂಬೇರಿಗಳಲ್ಲೂ ಕೂಡ ಸಾಧನೆಯನ್ನು ಮಾಡುವಂತಹ ಮನೋಭಾವವನ್ನು ಮೂಡಿಸಿದಂತಹ ನಿಮ್ಮ ಮಾತುಗಳಿಗೆ ಹಾಗೂ ನಿಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಬಿಎಲ್ ನ್ಯೂಸ್ ಚಾನೆಲ್ ವೀಕ್ಷಕರಿಗಾಗಿ ಮೀಸಲಿಟ್ಟು ನಿಮ್ಮ ಜೀವನದ ಪರಿಚಯವನ್ನ ಮಾಡಿಕೊಟ್ಟಂತಹ ನಿಮಗೆ ತುಂಬ ಹೃದಯದ ಧನ್ಯವಾದ. ನೀವು ಕೂಡ ನಿಮ್ಮ ಚಾನಲ್ಗೆ ನನ್ನ ಕರೆಸಿದ್ದಕ್ಕೆ ಇಲ್ಲಿವರೆಗೂ ಕವಿಮನ ಸಂದರ್ಶನ ಕಾರ್ಯಕ್ರಮವನ್ನು ನೋಡಿದ್ರು. ಈಗ ಜಾಹೀರಾತು. ಸರಳ ಸುಂದರ ಬದುಕು ನಿಮ್ಮದಾಗಬೇಕೆ? ಇಡೀ ವಿಶ್ವವೇ ನಿಮ್ಮನ್ನು ಕೊಂಡಾಡಬೇಕೆ? ಜ್ಞಾನಿ, ವಿಜ್ಞಾನಿ, ವಿದ್ಯಾವಂತ, ಬುದ್ಧಿವಂತನಾಗಬೇಕೆ? ಬಂಗಾರದ ಭವಿಷ್ಯಕ್ಕೆ ಕನಸಿನ ರೆಕ್ಕೆ ಬೆಳೆಯಬೇಕೆ? ಹಿಂದೆ ಬದಿ ಮಂಡಿಗೆರೆ ಪ್ರೌಢಶಾಲೆಗೆ ಸೇರಿರಿ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿರಿ. ವಿದ್ಯೆ ಉಚಿತ, ಬುದ್ಧಿ ಖಚಿತ, ಜೀವನ ವಿಕಸಿತ. ಇದು ಬರದಿ ಮಂಡಿಗೆರೆ ಪ್ರೌಢಶಾಲೆಯ ಸುಪ್ರಭಾತ. ಸದಾ ನಿಮ್ಮೊಂದಿಗಿರುವ 24/7 ನಿರಂತರ ವಿದ್ಯಾರ್ಥಿ ಸೇವೆಯಲ್ಲಿರುವ ಬಿಎಲ್ ನ್ಯೂಸ್ ಚಾನೆಲ್. ಮುಂದಿನ ಕಾರ್ಯಕ್ರಮ ತರಗತಿ ಕಲಿಕೆ ಮುಂದುವರಿಯಲಿದೆ. ಎಲ್ಲ ಚಿನ್ಮಯ ಸನ್ಮೂರ್ತಿಗಳಿಗೆ ಶುಭವಾಗಲಿ. ಧನ್ಯವಾದಗಳು.